ವಾರ್ತೆಗಳ ಪ್ರಾಯೋಜಕರು ಕೆಬಿಎಸ್ ಬ್ಯಾಂಕ್ ರಜತೋತ್ಸವ ಸಂಭ್ರಮಗಳು. 25 ವರ್ಷದ ನಂಬಿಕೆ ಮತ್ತು ವಿಶ್ವಾಸ. 25 ವರ್ಷಗಳನ್ನು ಪೂರೈಸಿಕೊಂಡು 1,000 ಕೋಟಿಗಳ ವ್ಯಾಪಾರ ಗುರಿಯನ್ನು ತಲುಪುತ್ತಿರುವ ಬ್ಯಾಂಕ್ ಕೆಬಿಎಸ್ ಬ್ಯಾಂಕ್. ಖಾತೆದಾರರು ಮತ್ತು ಶ್ರೇಯಾಭಿಲಾಷಿಗಳಿಗೆ ಕೆಬಿಎಸ್ ಬ್ಯಾಂಕ್ ಅವರ ರಜತೋತ್ಸವದ ಶುಭಾಶಯಗಳು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಮಟ್ಟದ ಏಕತಾ ಯಾತ್ರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಆದರ್ಶಗಳು ಯುವಕರಿಗೆ ಸ್ಫೂರ್ತಿ. ಲಹರ್ ಸಿಂಗ್. ಸರ್ಕಾರಿ ಶಾಲೆಗಳ ವಿಲೀನ ವಿರೋಧಿಸಿ ಬಸವ ಕಲ್ಯಾಣದಿಂದ ಕಲಬುರಗಿಗೆ ಪಾದಯಾತ್ರೆ. ವಿದ್ಯಾ ಪಾಟೀಲ್. ಅಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ವಾರ್ಷಿಕೋತ್ಸವದ ಅಂಗವಾಗಿ 22ರಂದು ರಾಯಚೂರು ಸಂಗೀತ ಉತ್ಸವ. ನುಲಿ ಸಿರಿ ಪ್ರಶಸ್ತಿ ಪ್ರದಾನ. ಪಂಡಿತ ಅಂಬಯ್ಯ ನುಲಿ. ಮದ್ಯಪಾನ ನಿಷೇಧಕ್ಕೆ ಗ್ರಾಮ ಪಂಚಾಯಿತಿಗಳ ಗ್ರಾಮ ಸಭೆ ಅಧಿಕಾರ ನೀಡಲು ಆಗ್ರಹಿಸಿ ನವೆಂಬರ್ 25ರಂದು ಪ್ರತಿಭಟನೆ. ವಿರುಪಮ್ಮ. ಜಮಾತೆ ಇಸ್ಲಾಂ ಹಿಂದೂ ಸಂಘಟನೆಯಿಂದ ಮಾದರಿ ನೆರೆಹೊರೆ ಮಾದರಿ ಸಮಾಜ ರಾಷ್ಟ್ರ ಮಟ್ಟದ ಅಭಿಯಾನ 21ರಿಂದ 30ರವರೆಗೆ ಆಯೋಜನೆ. ಸಲೀಂ ಪಾಷಾ. ಮತ್ತು ಕೃಷಿ ಪಂಪ್ಸೆಟ್ಗಳ ಕಳ್ಳತನ, 2 ಆರೋಪಿಗಳ ಬಂಧನ. ವಾರ್ತೆಗಳ ವಿವರ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭಾರತವನ್ನು ಏಕೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ದೇಶ ಪ್ರೇಮ ಮತ್ತು ಜೀವನ ಸಂದೇಶಗಳನ್ನು ದೇಶದ ಯುವಕರು ಮೈಗೂಡಿಸಿಕೊಳ್ಳಬೇಕೆಂದು ರಾಜ್ಯಸಭಾ ಸದಸ್ಯ ಲಹರ್ ಸಿಂಗ್ ಸಿರೋಹಿಯಾ ಹೇಳಿದರು. ಅವರು ಇಂದು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಮಹಾನಗರ ಪಾಲಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಜಿಲ್ಲಾ ಮಟ್ಟದ ಏಕತಾ ಯಾತ್ರೆ ಅಂಗವಾಗಿ ವಲ್ಲಭಾಯ್ ಪಟೇಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹಲವು ವರ್ಷಗಳ ಹಿಂದೆ ರಾಯಚೂರು ಜಿಲ್ಲೆಗೆ ಆಗಮಿಸಿದ್ದಾಗ ಇಲ್ಲಿ ಅಷ್ಟೊಂದು ಅಭಿವೃದ್ಧಿಯಾಗಿದ್ದಿಲ್ಲ. ಆದರೀಗ ರಾಯಚೂರು ನಗರ ಮತ್ತು ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಯಾವುದೇ ಜಿಲ್ಲೆ, ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮುಖ್ಯವಾಗಿ ಯುವಕರ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತದೆ. ಆದ್ದರಿಂದ ಯುವಕರು ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಖ್ಯ ಪಾತ್ರವನ್ನು ಪಟೇಲರು ವಹಿಸಿದ್ದರು. ದೇಶದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರು ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇಡೀ ಜಗತ್ತಿನಲ್ಲಿ ಅತಿ ಎತ್ತರವಾದ ಪ್ರತಿಮೆ ಇದಾಗಿದ್ದು ಏಕತೆಯನ್ನು ಎತ್ತಿ ತೋರಿಸುವ ಸಂಕೇತವೂ ಆಗಿದೆ. ದೇಶವನ್ನು ಒಗ್ಗೂಡಿಸಲು ನಿರ್ಧಾರ ವಲ್ಲಭಾಯ್ ಪಟೇಲರು ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏಕತಾ ನಡಿಗೆಗೆ ಚಾಲನೆ ನೀಡಲಾಯಿತು. ಏಕತಾ ನಡಿಗೆಯು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಿಂದ ಆರಂಭವಾಗಿ ಬಸವೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಚಂದ್ರಮೌಳೇಶ್ವರ ವೃತ್ತದ ಮೂಲಕ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ನಡೆಯಿತು. ಜಾಥಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಿದ್ದರು. ಪಟೇಲ್ ವೃತ್ತದಲ್ಲಿ ಏಕತಾ ಪ್ರತಿಜ್ಞಾ ವಿಧಿಯನ್ನು ಮಹಾನಗರ ಪಾಲಿಕೆಯ ಉಪ ಆಯುಕ್ತೆ ಸಂತೋಷಿ ರಾಣಿ ಬೋಧಿಸಿದರು.
ಅರ್ಪಿಸಿ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಈ ನಡೆಯನ್ನ ವಿದ್ಯುಕ್ತವಾಗಿ ರಾಜ್ಯಸಭಾ ಸದಸ್ಯರು ತಮ್ಮ ಅಮೃತದಿಂದ ಉದ್ಘಾಟಿಸಬೇಕಾಗಿ ಕೋರಿಕೊಳ್ಳಲಾಗ್ತಾ ಇದೆ. ಈ ನಡೆಯನ್ನ ವಿದ್ಯುಕ್ತವಾಗಿ ರಾಜ್ಯಸಭಾ ಸದಸ್ಯರು ತಮ್ಮ ಅಮೃತದಿಂದ ಉದ್ಘಾಟಿಸಬೇಕಾಗಿ ಕೋರಿಕೊಳ್ಳಲಾಗ್ತಾ ಇದೆ. ಶಾಂತ ಚಿತ್ತರಾಗಿ ವಿಶ್ವಾಸದಿಂದ ರೆಕಾರ್ಡಿಂಗ್ ಆಗ್ತದೆ ಹಲೋ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಭಾರತ್ ಮಾತಾ ಕಿ ಜೈ. बोलो भारत माता की जय, बोलो भारत माता की ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ. बोलो भारत माता के, बोलो भारत माता के. एक भारत, एक भारत, एक भारत, एक भारत, एक भारत. भारत माता की भारत माता की ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ. ಭಾರತ್ ಮಾತಾ ಕಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಮುಖ್ಯ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ. ಭಾರತ್ ಮಾತಾ ಕಿ ಜೈ. ವೇದಿಕೆ ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಾಗೂ ರೋಟರಿ ಕ್ಲಬ್ನ ಪ್ರಮುಖ ಪವನ್ ಕಿಶೋರ್ ಪಾಟೀಲ್, ಭಾರತ ಸೇವಾದಳದ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಪ್ಪ ಕ್ಯಾದಗಿರಿ, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲಿಕ್ಕಿಹಾಳ, ಪ್ರಮುಖರಾದ ಯು ನರಸರೆಡ್ಡಿ, ಕಡಗೋಳ ಆಂಜನೇಯ, ಮಹೇಂದರ್ ರೆಡ್ಡಿ, ಗೌತಮ್ ರೆಡ್ಡಿ, ಸಂತೋಷ್, ಶಂಕರ್ ರೆಡ್ಡಿ, ಸಂತೋಷ್ ರಾಜ್ಗುರು, ವಿಜಯಕುಮಾರ್ ಸಜ್ಜನ್, ವಿದ್ಯಾಸಾಗರ್ ಚಿಮಣಿಗೇರಿ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ಶಾಲೆಗಳನ್ನು ವಿಲೀನ ಹೆಸರಿನಲ್ಲಿ ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರ ಕ್ರಮ ವಿರೋಧಿಸಿ ಖಾಯಂ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಬಸವ ಕಲ್ಯಾಣದಿಂದ ಕಲಬುರಗಿವರೆಗೆ ಪಾದಯಾತ್ರೆ ನಡೆಸಿ ಜನವರಿ 25ರಿಂದ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಶಾಲಾ ಅಭಿವೃದ್ಧಿ ವೇದಿಕೆ ಸಂಚಾಲಕಿ ವಿದ್ಯಾ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದಿಲ್ಲ ಎಂದು ಹೇಳುತ್ತಿರುವ ಸರ್ಕಾರ 700 ಕೆಪಿಸಿ ಶಾಲೆಗಳನ್ನು ಪ್ರಾರಂಭಿಸಿ ಶಾಲೆಗಳನ್ನು ಮುಚ್ಚಲು ಮುನ್ನಡೆ ಬರೆದಿದೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 200 ಕೆಪಿಎಸ್ ಶಾಲೆಗಳನ್ನು ಪ್ರಾರಂಭಿಸುವುದಾಗಿ ಹೇಳುತ್ತಿದೆ. ಹೊಸ ಶಾಲೆ ಪ್ರಾರಂಭಿಸಿ ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಶಾಲೆಗಳನ್ನು ವಿಲೀನ ಮಾಡಿ ಶಾಲೆಗಳನ್ನು ಶಾಶ್ವತವಾಗಿ ಮುಚ್ಚುವ ನಿರ್ಧಾರಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಬಂದಿದೆ. ಈಗಾಗಲೇ ಚನ್ನಪಟ್ಟಣದಲ್ಲಿ ಶಾಲೆಗಳ ವಿಲೀನ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸಲು ಶಾಲೆಗಳನ್ನು ಸಹ ಗುರುತಿಸಲಾಗಿದೆ. ಕಳೆದ 2 ವರ್ಷಗಳಿಂದ ವಿವಿಧ ಹಂತದ ಹೋರಾಟ ನಡೆಸಿ ಸಚಿವರು, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ಸರ್ಕಾರ ಯಾವುದೇ ಸ್ಪಂದನೆ ದೊರೆತಿಲ್ಲ. ಬದಲಾಗಿ ಶಾಲೆಗಳನ್ನು ಮುಚ್ಚುವ ಪ್ರಯತ್ನ ತೀವ್ರಗೊಳಿಸಲಾಗಿದೆ. 700 ಹೊಸ ಕೆಪಿಎಸ್ ಶಾಲೆಗಳು ಪ್ರಾರಂಭಗೊಂಡರೆ ಸರಿಸುಮಾರು 25,000 ಸರ್ಕಾರಿ ಶಾಲೆಗಳು ಮುಚ್ಚುವ
ಸಾಧ್ಯತೆ ಇದೆ. ಕೂಡಲೇ ಶಾಲೆಗಳ ವಿಲೀನ ಪ್ರಕ್ರಿಯೆ ನಿಲ್ಲಿಸಬೇಕು. ಶಾಲೆಗೆ ಅಗತ್ಯವಿರುವ ಖಾಯಂ ಶಿಕ್ಷಕರನ್ನು ನೇಮಿಸಬೇಕು. ಪ್ರತಿ ಶಾಲೆಗೆ ಪರಿಚಾರಕರನ್ನು ನೇಮಿಸಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಶಿಕ್ಷಕರ ನೇಮಕಾತಿಗೆ ಪ್ರತ್ಯೇಕ ಪ್ರಾಧಿಕಾರ ರಚಿಸಬೇಕು. ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆಯಾಗದಂತೆ ತಡೆಯಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಲಾಗುತ್ತಿದೆ. 10,000ಕ್ಕೂ ಹೆಚ್ಚು ಮಹಿಳೆಯರು ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಹೋರಾಟಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಸರ್ಕಾರ ಬರೀ ಭರವಸೆಗಳನ್ನು ಕೊಡ್ತಾ ಬರ್ತಾ ಇದೆ. ನಾವು ಕಳೆದ 2-3 ವರ್ಷದಿಂದ ಹೋರಾಟ ಮಾಡಿದಾಗ ಕಳೆದ ವರ್ಷ ಏನು ಮಾಡಿದ್ರೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಈಗ 90% ಅತಿಥಿ ಶಿಕ್ಷಕರನ್ನ ಸರ್ಕಾರ ನೇಮಕ ಮಾಡಿಕೊಂಡು ಈ ಶಾಲೆಗಳನ್ನು ನಡೆಸ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಗುಣಾತ್ಮಕ ಶಿಕ್ಷಣ ಸಿಗ್ತದೆ ಅನ್ನೋದನ್ನ ತಮಗೂ ಗೊತ್ತಿದೆ. ನಾವು ಈಗ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರೆ ಖಾಲಿ ಇರ್ತಕ್ಕಂಥ KPSC ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಗುರುತಿಸುವಿಕೆಯನ್ನು ನಿಲ್ಲಿಸಬೇಕು ಸರ್ಕಾರ. ಖಾಲಿ ಇರ್ತಕ್ಕಂಥ ಶಿಕ್ಷಕರನ್ನ ತಕ್ಷಣ ಭರ್ತಿ ಮಾಡ್ಕೋಬೇಕು ಅನ್ನೋಂಥದ್ದು ಒಂದು ನಮ್ಮ ಉದ್ದೇಶ ಆಗಿದೆ. ಆಮೇಲೆ ಈಗಾಗಲೇ ಸರ್ಕಾರ KPSC ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತೀವಿ ಅಂತೇಳಿ ಹುನ್ನಾರ ನಡೆಸ್ತಾ ಇದೆ. ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಶಾಲೆಗಳನ್ನ ಅಲ್ಲಿ ಒಂದು ಕೇಂದ್ರೀಕರಿಸಿ ಆ ಸುತ್ತಲೂ ಇರ್ತಕ್ಕಂಥ ಶಾಲೆಗಳನ್ನ ಇಂಡೈರೆಕ್ಟ್ ಆಗಿ ಮುಚ್ಚುವಂತ ಒಂದು ಉದ್ದೇಶ ಇಟ್ಕೊಂಡು ಈ ಮ್ಯಾಗ್ನೆಟ್ ಶಾಲೆಗಳನ್ನ ಮಾಡ್ತಾ ಇದೆ. ಅದಕ್ಕೆ ನಮ್ದು ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಮಂಡಳಿಯಿಂದ ಇರ್ತಕ್ಕಂಥ 2 KPSC ಶಾಲೆಗಳನ್ನ ಪ್ರಾರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ 84 ಶಾಲೆಗಳನ್ನು ಮಂಜೂರು ಮಾಡಿ ಜಿಲ್ಲಾವಾರು ಶಾಲೆಗಳನ್ನು ಗುರುತಿಸಿದೆ. ಈಗಾಗಲೇ ರಾಜ್ಯದಲ್ಲಿ 700 KPSC ಶಾಲೆಗಳನ್ನು ಪ್ರಾರಂಭಿಸಲು ಸಜ್ಜುಗೊಂಡಿದೆ. ವಿಲೀನ ಪ್ರಕ್ರಿಯೆಗೆ ಒಳಪಟ್ಟರೆ ಸುಮಾರು 25,000ರಿಂದ 26,000 ಶಾಲೆಗಳು ಮುಚ್ಚುವಂತ ಒಂದು ಭಯ ನಮ್ಮಲ್ಲಿದೆ. ಈಗಾಗಲೇ ಪ್ರಾಯೋಗಿಕವಾಗಿ ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ KPSC ಶಾಲೆಗಳ ಪಕ್ಕದಲ್ಲಿರುವ ಶಾಲೆಗಳನ್ನು ಗುರುತಿಸಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗಿದೆ. ಇದೇ ರೀತಿ ಇಡೀ ರಾಜ್ಯದಲ್ಲಿ ಗುರುತಿಸಿ ವಿಲೀನಗೊಳಿಸಿದರೆ ರಾಜ್ಯದಲ್ಲಿರುವ ಅರ್ಧ ಶಾಲೆಗಳು ಮುಚ್ಚುತ್ತವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಸಮಿತಿಯಿಂದ ಸರ್ಕಾರಿ ಶಾಲೆ ವಿಲೀನಗೊಳಿಸಲು ಗುರುತಿಸಿರುವ ಪ್ರಕ್ರಿಯೆಯನ್ನು ಕೈಬಿಡಲು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆಗೊಳಿಸಲು ಸಮಿತಿಯು ಈ ಕೆಳಕಂಡ ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತರುತ್ತಾ ಜನವರಿ 1ನೇ ವಾರದೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ನಮ್ಮ ಪ್ರಮುಖ ಬೇಡಿಕೆಗಳು ಏನಂತಂದರೆ KPSC ಮ್ಯಾಗ್ನೆಟ್ ಶಾಲೆ ಹೆಸರಿನಲ್ಲಿ ಗುರುತಿಸತಕ್ಕಂಥ ಏನು ವಿಲೀನಗೊಳಿಸುವಂಥ ಪ್ರಕ್ರಿಯೆಯನ್ನು ತಕ್ಷಣ ಕೈಬಿಡಬೇಕು. ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಪೂರ್ಣಾವಧಿ ಶಿಕ್ಷಕರನ್ನ ಭರ್ತಿ ಮಾಡಬೇಕು. ಪ್ರತಿ ಶಾಲೆಗೆ ಒಬ್ಬರನ್ನ ಪರಿಚಾರಕರನ್ನ ನೇಮಿಸಬೇಕಂತೇಳಿ. ಮತ್ತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಕೊರತೆ ತುಂಬಾ ಇದೆ. ಅದನ್ನು ಗುರುತಿಸಿ ತಕ್ಷಣ ಅದನ್ನ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂಥದ್ದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರನ್ನು ನೇಮಿಸುವಾಗ ಕಲ್ಯಾಣ ಕರ್ನಾಟಕ ಭಾಗದವನ್ನೇ ನೇಮಿಸ್ಕೋಬೇಕು. ಅದಕ್ಕೊಂದು ಪ್ರಾಧಿಕಾರ ಮಾಡಬೇಕು. ಹಾಗೆಯೇ ಏನು ವರ್ಗಾವಣೆ ಮಾಡ್ತಾರ ನಮ್ಮ ಆಂತರಿಕ ಜಿಲ್ಲೆಗಳಲ್ಲಿ ಇಂಟರ್ನಲ್ ಡಿಸ್ಟ್ರಿಕ್ಟ್ನಲ್ಲೇ ನಮ್ಗೆ ವರ್ಗಾವಣೆ ಮಾಡಿದ್ರೆ ನಮಗೆ ಶಿಕ್ಷಕರ ಕೊರತೆ ಆಗಲ್ಲ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಒಂದು ವೇಳೆ ನಮ್ಗೆ ಜನವರಿ 1ನೇ ವಾರದೊಳಗೆ ನಮ್ಗೆ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸಲಿದೆ. ನಾವು ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳಿಂದ ಬಸವ ಕಲ್ಯಾಣದಿಂದ ಗುಲ್ಬರ್ಗವರೆಗೆ ಪಾದಯಾತ್ರೆ ಬಂದು ಅಹೋರಾತ್ರ ಧರಣಿಯನ್ನು ಮಾಡ್ತೀವಿ ಅಂತೇಳಿ ನಾವು ಈ ಮೂಲಕ ಹೇಳ್ತೀವಿ. ನಾವು ಯಾಕೆ ಹೇಳಕತ್ತೀವಿ ಅಂದ್ರೆ ಇವತ್ತಿನ ನಿರ್ಧಾರ ಮಾಡಿಲ್ಲ, ಇವತ್ತಿನ ಸರ್ಕಾರಕ್ಕೆ ಏನು ಹೇಳ್ತಾ ಇಲ್ಲ. ನಾವು ಕಳೆದ 4-5 ವರ್ಷದಿಂದ ಮೇಲೆ ಹೋರಾಟ ಮಾಡಿದ್ರೆ ಸರ್ಕಾರ ಗಮನಿಸ್ತಾ ಇಲ್ಲ. ಅದಕ್ಕೆ ಮತ್ತೆ ಮೊನ್ನೆ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಬಂದಿದ್ರು. ಅವರಿಗೆಲ್ಲ ಕೂಡ ನಾವು ಈ ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟಿದ್ದೀವಿ. ಅವ್ರಿಗೂ ಕೂಡ ಈ ಒಂದು ಬೇಡಿಕೆಯನ್ನು ಮುಂದಿಟ್ಟು ನೀವು ಜನವರಿ ಒಳಗೆ ನಾವು ಮಾಡ್ತೀವಿ, ಇದನ್ನು ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳಿದಾರೆ. ಜನವರಿ 1ನೇ ವಾರದಲ್ಲಿ ಇದೆಲ್ಲ ಪ್ರಕ್ರಿಯೆ ಶುರು ಆಗ್ತದೆ. ಈಗಾಗಲೇ ನಾವು TET ಎಕ್ಸಾಮನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸರಿ, ನಾವು ಜನವರಿ 1ನೇ ವಾರದಲ್ಲಿ ಕಾಯ್ತೀವಿ ಮೇಡಮ್. ಒಂದು ವೇಳೆ ಆಗಿಲ್ಲ ಅಂತಂದ್ರೆ ನಾವು ಮುಂದಿನ ಹಂತದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಅವ್ರಿಗೂ ಕೂಡ ಇದ್ದೀವಿ. ತಮಗೂ ಕೂಡ ತಮ್ಮ ವಾಹಿನಿಗಳ ಮೂಲಕ ಕೂಡ ಈ ವಿಷಯ ಹೋಗ್ಬೇಕಂತ ಹೇಳ್ತೀವಿ. ವೇದಿಕೆ ಸಂಚಾಲಕ ಸೈಯದ್ ಹಫೀಜುಲ್ಲಾ ಮಾತನಾಡಿ, ಮಕ್ಕಳ ಸಂಖ್ಯೆ ಹೆಸರಿನಲ್ಲಿ ಶಾಲೆಗಳನ್ನು ಮುಚ್ಚುವ ಸರ್ಕಾರ ಶಿಕ್ಷಕರಿಲ್ಲದ ಶಾಲೆಗಳನ್ನು ಅತಿಥಿ ಶಿಕ್ಷಕರ ಮೇಲೆ ನಡೆಸುತ್ತಿದೆ. ಗುಣಮಟ್ಟ ಶಿಕ್ಷಣ ಖಾತ್ರಿ ಇಲ್ಲದೆ ಹೋಗಿದೆ. ಅನೇಕ ಶಾಲೆಗಳಲ್ಲಿ ವಿಷಯವಾರು ಬೋಧನೆಗೂ ಅತಿಥಿ ಶಿಕ್ಷಕರು ಇಲ್ಲದೆ ಇರುವ ಪರಿಸ್ಥಿತಿ ಇದೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇಲ್ಲ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ 5,000 ಶಿಕ್ಷಕರನ್ನು ನೇಮಿಸುವುದಾಗಿ ಹೇಳುತ್ತಿದೆ. ಸ್ಥಳೀಯರಿಗೆ ಅವಕಾಶ ನೀಡದೆ ಹೋದರೆ ಮತ್ತೆ ಹಳೆ ಸಮಸ್ಯೆಯೇ ಸೃಷ್ಟಿಯಾಗಿ ಶಿಕ್ಷಕರು ಇಲ್ಲದಂತಾಗುತ್ತದೆ ಎಂದರು. ಸರ್ಕಾರಿ ಶಾಲೆ ಯಾವ ನಾವೀಗ ಗೆಸ್ಟ್ ಟೀಚರ್ ಅಂತ ಅವ್ರು ಏನು ಹೇಳ್ತಾರ, ಈಗ ತಲಮಾರಿ ಮಟ್ಮಾರಿ ಯಾಪದಿನಿ ಏನು ರಿಮೋಟ್ ವಿಲೇಜಸ್ಗಳಿದ್ದಾವ
ಅಲ್ಲಿ ವಿಜ್ಞಾನ ಮತ್ತೆ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಟೀಚರ್ ಅಲ್ಲಿ ಸಿಗಂಗಿಲ್ಲ. ಇವ್ರೇನು 10,000 ರೂಪಾಯಿ ಕೊಡ್ತಾರೆ, ಆ ಟೀಚರ್ಸ್ ಅಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಅಲ್ಲಿ ಏನಂದ್ರೆ ಸ್ಲೋಲಿ ಆಗಿ ಮಕ್ಕಳ ಸಂಖ್ಯೆನೇ ಕಡಿಮೆ ಆಗ್ತದೆ. ಯಾಕಂದ್ರೆ ಮಕ್ಳು ಶಾಲೆಗೆ ಬರ್ತಾರೆ, ಶಾಲೆಗೆ ಬಂದಾಗ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಟೀಚರೇ ಇಲ್ಲ ಅಂದ್ರೆ ಯಾಕೆ ಶಾಲೆಗೆ ಬರ್ಲಿಕ್ಕೆ ಆಗ್ತದೆ. ಅವಾಗ ಏನಾಗ್ತದೆ, ಮಕ್ಳು ಶಾಲೆಗೆ ಇಲ್ಲ ಅಂದ್ರೆ ಶಾಲೆ ಬಂದ್ ಮಾಡ್ತಾರೆ, ಟೀಚರ್ ಇಲ್ಲ ಶಾಲೆ ಬಂದ್ ಮಾಡಂಗಿಲ್ಲ, ಮಕ್ಳಿಲ್ಲ ಶಾಲೆ ಬಂದ್ ಮಾಡ್ತಾರೆ. ಹೀಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಶಾಲೆ ಬರಲಾರ್ದಂಗೆ ನೋಡಿ ಜನರ ಕಡೆಯಿಂದಾನೇ ಶಾಲೆ ಬೇಡ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ನಿಮ್ಗೆ 2ನೇ ಪೇಜ್ನಲ್ಲಿ ಒಂದು ರಾಯಚೂರು ಸುಮ್ಮನೆ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೆ. ರಾಯಚೂರು ತಾಲೂಕಿನ ಶಾಲೆಗಳ ಮಾಹಿತಿ ಅಂತ ಕೊಟ್ಟಿವಿ. ಈಗ ನೋಡ್ರಿ ಸರ್, ಮಟ್ಮಾರಿ ಪ್ರೌಢಶಾಲೆಯಲ್ಲಿ 460 ಮಕ್ಕಳಿದ್ದಾರೆ. 20 ಹುದ್ದೆ ಮಂಜೂರಾತಿ ಇರುವಂತ 20 ಹುದ್ದೆ ಇದ್ದಾವ. ಗೌರ್ಮೆಂಟ್ ಟೀಚರ್ಸ್ ಇರೋದು ಬರೀ 4 ಜನ, 13 ಜನ ಗೆಸ್ಟ್ ಟೀಚರ್ ಇದ್ದಾರೆ. ಮಟ್ಮಾರಿ ಪ್ರೈಮರಿಯಲ್ಲಿ 454 ಇದಾವೆ, 20 ಹುದ್ದೆಗಳಿದಾವೆ, ಬರೀ 3 ಹುದ್ದೆಗಳಿದಾವೆ ಅಷ್ಟೇ. ಆಮೇಲೆ 12 ಹುದ್ದೆ ಅತಿಥಿ ಸರ್. ಆಮೇಲೆ ಹೀರಾಪುರ್ ಹೊಸ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಆಗಿ 400 ಮಕ್ಕಳಿದ್ದಾರೆ, 18 ಹುದ್ದೆಗಳಿರ್ಬೇಕು, 2 ಮಾತ್ರ ಇದಾವ, 12 ಅತಿಥಿ ಶಿಕ್ಷಕರಿದ್ದಾರೆ. ಇಲ್ಲಿ ನೀವೇನಾದ್ರು ಹೀರಾಪುರಲ್ಲಿ ಹೋಗಿ ಕೇಳಿದ್ರೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಹೇಳೋಂಥವ್ರು ಯಾರು ಆ ಸಬ್ಜೆಕ್ಟ್ ನಲ್ಲಿ ಎಕ್ಸ್ಪರ್ಟ್ ಇರೋರಲ್ಲ, ಬಿಕಾಮ್ ಮಾಡಿದಂಥವ್ರು, ಆಮೇಲೆ ಆರ್ಟ್ಸ್ ಮಾಡಿದಂಥವ್ರು, ಸೈನ್ಸ್ ಹೇಳುವಂಥವ್ರು ಈಗ ಇದ್ದಾರೆ. ಆಮೇಲೆ ಹೆಡ್ ಮಾಸ್ಟರ್ಗಳಿಗೆ ಸರ್ಕಾರ ಇವ್ರೇನು ಹೇಳ್ತಾರೆ, ಕಂಪಲ್ಸರಿ ನೀವು ಗೆಸ್ಟ್ ಟೀಚರ್ನ ತಗೋರಿ ಅಂತ. ಅಲ್ಲಿ ಓದಿದವ್ರು 10,000 ರೂಪಾಯಿ ಬರಂಗಿಲ್ಲ. ಅನಿವಾರ್ಯ ಬೇರೆ ಸಬ್ಜೆಕ್ಟ್ ಹೇಳೋರ್ನ ತಗೊಂಡ್ರೆ, ಗಣಿತ ಯಾರೋ ಒಬ್ರು ಆರ್ಟ್ಸ್ ಹೇಳೋರ್ನ ಇಂಗ್ಲೀಷ್ ಹೆಂಗೆ ಹೇಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನೋಡ್ರಿ, ಇಲ್ಲಿ ಬುದ್ಧಿ LPS ಸ್ಕೂಲಲ್ಲಿ 57 ಮಕ್ಕಳಿದ್ದಾವೆ, 2 ಟೀಚರ್ಸ್ ಇದ್ದಾರ. ಅಲ್ಲಿ ಸರ್ಕಾರಿ ಶಿಕ್ಷಕರು 0 ಸರ್. ಈಗ ದೇವದುರ್ಗದಲ್ಲಿ 185 ಟೀಚರ್ 0 ಶಾಲೆಗಳಿದ್ವು, ಈಗ 102 ಶಾಲೆಗಳಾಗಿದೆ. ಅಂದ್ರೆ ಆ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಮಕ್ಕಳ ಸಂಖ್ಯೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದ. ಸರ್ಕಾರ ಏನ್ ಹೇಳ್ತದ, ಮಕ್ಕಳೇ ಬರಂಗಿಲ್ಲ, ಶಾಲೆನ ಬಂದ್ ಮಾಡ್ತೀವಿ ಅಂತಾರ. ನಮ್ಗೆ KPSC ಶಾಲೆ ಮಾಡ್ರಿ, ಮ್ಯಾಗ್ನೆಟ್ ಶಾಲೆ ಮಾಡ್ರಿ, ಡೈಮಂಡ್ ಶಾಲೆ ಮಾಡ್ರಿ, ನಮ್ಗೆ ಏನೇನೇನು ಅಭ್ಯಂತರ ಇಲ್ಲ ಸರ್. ಅದು ನಮ್ಮ ಶಾಲೆ ಆಗ್ಬೇಕು, ನಮ್ಮ ಮಕ್ಳಿಗೆ ಶಿಕ್ಷಣ ಸಿಗ್ಲಿ. ಆದ್ರೆ ಆ ಶಾಲೆಗಳನ್ನು ಮಾಡೋ ಮೂಲಕ ಬೇರೆ ಶಾಲೆಗಳನ್ನ ನೀವು ಮರ್ಜ್ ಮಾಡಬೇಡ್ರಿ ಅಂತ ಅಷ್ಟೇ. ನಾವು ವಿಲೀನ ಮಾಡಬೇಡ್ರಿ ಅಂತ. ವಿಲೀನ ಆಗೋದಂದ್ರೆ ಅದು ಬಂದಾಗದೆ, ಹೀಗಾಗಿ ಅದು ಬಂದ್ ಮಾಡಬೇಡ್ರಿ ಅಂತ. ಯಾಕಂದ್ರೆ ಈಗಾಗಲೇ 700 ಶಾಲೆಗಳೇನಾದ್ರು ಪ್ರಾರಂಭ ಆದರೆ ಸುಮಾರು ಅರ್ಧ ಶಾಲೆ, ಈಗ ನಾವು 49,000 ಶಾಲೆಗಳೇನಂತೀವಿ, ಅರ್ಧ ಶಾಲೆ ಮುಚ್ಚುವ ಒಂದು ಭಯ ಇದೆ. ಹಂಗಾಗಿ ಸರ್ಕಾರ ಇದನ್ನು ಮಾಡೋಕ್ಕಿಂತ ಮುಂಚೆನೆ ಈ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಇದೊಂದು ಹೋರಾಟನ ರೂಪಿಸ್ತಾರೆ. ಚನ್ನಪಟ್ಟಣದಲ್ಲಿ ಒಂದು ಆರ್ಡರ್ ಮಾಡ್ಯಾರ, ಅಲ್ಲಿ 77 ಮಕ್ಕಳಿರುವಂಥದ್ದು, 82 ಮಕ್ಕಳಿರುವಂಥದ್ದು, 31 ಮಕ್ಕಳಿರುವಂಥ ಶಾಲೆಗಳನ್ನ ನಾವು ಆ KPSC ಶಾಲೆ ಒಳಗಡೆ ತರ್ರಿ ಅಂತ ಹೇಳ್ತಾರೆ. ನೀವು ಮಾಡಂಗಿಲ್ಲ ಅನ್ನಂಗಿದ್ರೆ, ಈಗ ನಾವು ಇದನ್ನ ವಿಲೀನ ಮಾಡಂಗಿಲ್ಲ ಅನ್ನಂಗಿದ್ರೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ಬೋದು, ನೀವು ಮಾತಾಡ್ತಿರೋ ತಪ್ಪು, ನೀವು ಯಾವುದೇ ಸರ್ಕಾರಿ ಶಾಲೆಗಳನ್ನ ನಾವು ವಿಲೀನ ಮಾಡಂಗಿಲ್ಲ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದೆ ಸರ್ಕಾರ? ಎಲ್ಲೋ ಒಂದ್ ಕಡೆ ಆ ರೀತಿ, ಯಾಕಂದ್ರೆ ಶಿಕ್ಷಕರ ಕೊರತೆಯನ್ನು ನೀಗಿಸ್ಲಿಕ್ಕೆ ಇದು ಒಂದು ಪರ್ಯಾಯ ಮಾಡಬೇಕು. ಈ ಸಂದರ್ಭದಲ್ಲಿ ಶಿವರಾಮರೆಡ್ಡಿ ರಾಧಾ ಇದ್ದರು. ವಚನಸಿರಿ ಪಂಡಿತ ಅಂಬಯ್ಯನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯ 3ನೇ ವಾರ್ಷಿಕೋತ್ಸವದ ಅಂಗವಾಗಿ 22ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಪಂಡಿತ್ ಅಂಬಯ್ಯನುಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಡಾಕ್ಟರ್ ಕಲ್ಲಯ್ಯ ಅಜ್ಜನವರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಹಾಗೂ ಧರ್ಮಾಧಿಕಾರಿ ಸಾಯಿ ಕಿರಣ್ ಆಧೋನಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಾಡೋಜ ಕುಂ ವೀರಭದ್ರಪ್ಪ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಸಂಸದ G. ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ಮಾಜಿ ಸಚಿವ K. ಶಿವನಗೌಡ ನಾಯಕ್, SP ಪುಟ್ಟಮಾದಯ್ಯ, RDA ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ, ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಉಮಾದೇವಿ, ಬಸವ ಕೇಂದ್ರ ಗೌರವಾಧ್ಯಕ್ಷ ಹರ್ವಿನಾಗನಗೌಡ, ರೇಸ್ ಕಾನ್ಸೆಪ್ಟ್ ಶಾಲೆ ನಿರ್ದೇಶಕ N. ಚಂದ್ರಮೋಹನ್ ರೆಡ್ಡಿ, ಶಾರದಾ ದೇವಿ, ವೆಂಕಟಾಪುರ ಷಣ್ಮುಖಪ್ಪ, ಶರಣಬಸವ ಪಟ್ಟೆದ್, ರೈತ ಹೋರಾಟಗಾರರಾದ ಅನಿತಾ ನವಲ್ಕಲ್, ಸಂಜೀವ್ ಸ್ಯಾಮ್ವೆಲ್ ಆಗಮಿಸಲಿದ್ದಾರೆ. ಸಂಗೀತ ಸಮ್ಮೇಳನದ ವಿಶೇಷ ಆಹ್ವಾನಿತರಾಗಿ ಪಂಡಿತ ವಿರೂಪಾಕ್ಷಯ್ಯ ವಂದಲಿ, ಪಂಡಿತ ವೆಂಕಟೇಶ ಆಲ್ಕೋಡ್, ಬಸವರಾಜ್ ವಂದಲಿ ಧಾರವಾಡ, ಆಶೀಶ್ ನಾಯಕ್ ಬೆಂಗಳೂರು, ಗುರು ಕಿರಣ್ ಹೆಗಡೆ, ಹೇಮಾ ಆಲ್ಕೋಡ್, ಮಹೇಶ್ ಹುಗಾರ್, ಪುಟ್ಟರಾಜ ವೆಂಕಟಾಪುರ ಮಠ, ಶಾಲಿನಿ ಆಲ್ಕೋಡ್, ಶ್ರೀನಿಧಿ ಕಟ್ಟಿ, ಸುಬ್ರಹ್ಮಣ್ಯ ಹೆಗಡೆ, ಸುಮಾ ಹೆಗಡೆ, ಕಾರ್ತಿಕ್ ಶಾಲಂ,
ಕಾಯನ ವೈಷ್ಣವರಾವ್ ಆಗಮಿಸಲಿದ್ದಾರೆ. ಈ ವರ್ಷದ ನುಲಿಸಿರಿ ಪ್ರಶಸ್ತಿಗೆ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತ ಬಿ ವೆಂಕಟ್ ಸಿಂಗ್, ಅಂತಾರಾಷ್ಟ್ರೀಯ ಕ್ಲಾರಿನೆಟ್ ವಾದಕ ಪಂಡಿತ ನರಸಿಂಹ ವಡವಾಟಿ, ಸಾಹಿತಿ ಈರಣ್ಣ ಬೆಂಗಾಲಿ, ಕನ್ನಡ ಪ್ರೇಮಿ ಬಶೀರ್ ಅಹಮದ್ ಹೊಸಮನಿ, ಪಂಡಿತ ವೆಂಕಟೇಶ ಆಲ್ಕೋಡ್, ವೈದ್ಯ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಡಾಕ್ಟರ್ ಹರ್ಷವರ್ಧನ್ ಕಸ್ಬೆ, ಚಲನಚಿತ್ರ ನಿರ್ದೇಶಕ ಚನ್ನಾರೆಡ್ಡಿ ಪಾಟೀಲ್ ಇಟಗಿ, ರಂಗಭೂಮಿ ಚಲನಚಿತ್ರ ನಟ ಡಿಂಗ್ರಿ ನರೇಶ್, ಸಮಾಜ ಸೇವಾ ಸಿರಿ ಪ್ರಶಸ್ತಿಗೆ ಶ್ರೀ ಜ್ಞಾನಾನಂದ ಸ್ವಾಮೀಜಿ ಮಠಮಾರಿ, ಶಿಕ್ಷಕ ಗೌಸ್ ಮೊಹಿನುದ್ದೀನ್ ಪೀರ್ಜಾದೆ, ಪರಿಸರ ಪ್ರೇಮಿ ಈರಣ್ಣ ಕೋಸಗಿ, ಹಿಂದೂಸ್ತಾನಿ ಗಾಯಕ ಪಂಡಿತ ವೆಂಕಟೇಶ್ ಆಲ್ಕೋಡ್, ಪತ್ರಕರ್ತ ವಿಜಯ್ ಜಗಟ್ಕಲ್, ಜಗನ್ನಾಥ್ ಪೂಜಾರಿ, ಜಾನಪದ ಗಾಯಕ ಶರಣಪ್ಪ ಗೋನಾಳ್, ಕ್ಯಾಮರಾಮ್ಯಾನ್ ಯಲ್ಲುಲಿಂಗಗೌಳಿ, ಓಂಕಾರ್ ಯಾದವ್, ಆಕಾಶವಾಣಿ ನಿರೂಪಕ ವೆಂಕಟೇಶ್ ಹೂಗಾರ್, ಫಿಸಿಯೋಥೆರಪಿಸ್ಟ್ ಕೆ ನರಸಣ್ಣ ಇವರಿಗೆ ಪ್ರದಾನ ಮಾಡಲಾಗುತ್ತದೆ ಎಂದರು. ಸಂಸ್ಥೆ ಅಧ್ಯಕ್ಷ ಚಿದಾನಂದ ನುಲಿ ಮಾಹಿತಿ ನೀಡಿ ಕಾರ್ಯಕ್ರಮದಲ್ಲಿ ಗದಗ ವೀರೇಶ್ವರ ಆಶ್ರಮದ ಕಲ್ಲೆಯ ಅಜ್ಜನ್ ಅವರಿಗೆ ತುಲಾಭಾರ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ಜಿಲ್ಲೆಯ ಇಬ್ಬರು ರಾಜ್ಯೋತ್ಸವ ಪುರಸ್ಕೃತರಾದ ರತ್ನಮ್ಮ ದೇಸಾಯಿ ಮತ್ತು ಜಾಫರ್ ಮೊಯಿನುದ್ದೀನ್ ಇವರಿಗೆ ಸನ್ಮಾನಿಸಲಾಗುತ್ತದೆ. ಬೆಳಗ್ಗೆ 9 ರಿಂದ ರಾತ್ರಿ 9ರವರೆಗೆ ಸಂಗೀತ ಉತ್ಸವ ನಡೆಯಲಿದೆ ಎಂದರು. 11/11/2025 ಬೆಳಿಗ್ಗೆ 9 ರಿಂದ ಸಾಯಂಕಾಲ ರಾತ್ರಿ 9ವರೆಗೂ ಮಾಡೋದಕ್ಕೆ ಉದ್ದೇಶ ಇದೆ. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಶತಸಂಘ ಶಾಂತಮನ ಶಿವಾಚಾರ್ಯ ಮಹಾಸ್ವಾಮಿಗಳು 108 ಸಾಲ ದೇವ ಸಂಸ್ಥಾನ ಮಠ, ಕಿಲೇರ್ ಮಠ, ರಾಯಚೂರಿಗಳು, ಅಭಿನವ ರಾಚೋಟಿ ಶಿವಾಚಾರ್ಯರು ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠ ಶ್ರೀಗಳು, ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು, ವೀರೇಶ್ವರ ಪುಣ್ಯಾಶ್ರಮ ಗದಗ, ದಾವಣಗೆರೆ, ಶಿವಮೊಗ್ಗ ಮತ್ತು ಉದ್ಘಾಟನೆ ಶ್ರೀ ಸಾಯಿ ಕಿರಣ್ ಅಗೋನಿ ಸಂಸ್ಥಾಪಕರು, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು. ಈ ಸಂಗೀತ ಉತ್ಸವಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂಥವರು ನಾಡೋಜ ಶ್ರೀ ವೀರಭದ್ರಪ್ಪ, ಪ್ರಸಿದ್ಧ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳು ಸರ್ NS ಬೋಸರ ಸಾಹೇಬರು, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಶ್ರೀ ಜಿ ಕುಮಾರ್ ನಾಯಕ್ ಸಾಹೇಬರು, ಲೋಕಸಭಾ ಸದಸ್ಯರು ರಾಯಚೂರು, ಶ್ರೀ ಡಾಕ್ಟರ್ S ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು, ಶ್ರೀ ಬಸನಗೌಡ ದದ್ದಲ್ ಶಾಸಕರು ಗ್ರಾಮೀಣ ಕ್ಷೇತ್ರ ರಾಯಚೂರು, ಶ್ರೀ M ವಸಂತ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ರಾಯಚೂರು, ಶ್ರೀ ಹಂಪಯ್ಯ ನಾಯಕ್ ವಿಧಾನಸಭಾ ಸದಸ್ಯರು, ಶ್ರೀ ಕೆ ಶಿವನಗೌಡ ನಾಯಕ್ ಮಾಜಿ ಮಂತ್ರಿಗಳು ಕರ್ನಾಟಕ ಸರ್ಕಾರ. ಮುಖ್ಯ ಅತಿಥಿಗಳಲ್ಲಿ ಶ್ರೀ ಪುಟ್ಟಮಾದಯ್ಯ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು, ಶ್ರೀ ರಾಜಶೇಖರ ರಾಮಸ್ವಾಮಿ RDA ಅಧ್ಯಕ್ಷರು, ಶ್ರೀಮತಿ ನರಸಮ್ಮ ಮಾಡಿಗೆ ಮಹಾಪೌರರು ನಗರ ಪಾಲಿಕೆ ರಾಯಚೂರು, ಶ್ರೀ ಡಾಕ್ಟರ್ M ಹನುಮಂತಯ್ಯ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಶ್ರೀಮತಿ ಉಮಾದೇವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಉಪನಿರ್ದೇಶಕರು ರಾಯಚೂರು, ಶ್ರೀ ಹರಿವಿ ನಾಡಗೌಡರು ಗೌರಾಧ್ಯಕ್ಷರು ಬಸವಕೇಂದ್ರ ರಾಯಚೂರು, ಶ್ರೀ N ಚಂದ್ರಮೋಹನ್ ರೆಡ್ಡಿ ಕಾರ್ಯ ನಿರ್ದೇಶಕರು ರೇಸ್ ಕಾನ್ಸೆಪ್ಟ್ ಸ್ಕೂಲ್ ರಾಯಚೂರು, ಶ್ರೀಮತಿ ಶಾರದಾದೇವಿ ಕಾರ್ಯನಿರ್ದೇಶಕರು ರೇಸ್ ಕಾನ್ಫರೆನ್ಸ್ ಸ್ಕೂಲ್ ರಾಯಚೂರು, ಶ್ರೀ ಚಂದ್ರಶೇಖರ ಪಾಟೀಲ್ ಮುರ್ಜಾಪುರ್ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಯಚೂರು, ಶ್ರೀ ವೆಂಕಟೇಶ್ವರ ಷಣ್ಮುಖಪ್ಪ ಚಿನ್ನದ ವ್ಯಾಪಾರಿಗಳು ರಾಯಚೂರು, ಶ್ರೀ ಶರಣಬಸಪ್ಪ ಪಾಟೀಲ್ ನಿವೃತ್ತ ಅಭಿಯಂತರರು ರಾಯಚೂರು, ಶ್ರೀಮತಿ ಅನಿತಾ ನಮ್ಕಲ್ ರೈತ ಹೋರಾಟಗಾರರು, ಶ್ರೀ ರವೀಂದ್ರ ಜಲ್ದಾರ್ ಬಿಜೆಪಿ ಮುಖಂಡರು, ಶ್ರೀ ಸಂಜೀವ್ ಸಾಂಬಲ್ ಸಮಾಜ ಸೇವಕರು. ಇನ್ನು ವಿಶೇಷ ಸಂಗೀತದಲ್ಲಿ ವಿಶೇಷ ಆಹ್ವಾನಿತರು ಸಂಗೀತದಲ್ಲಿ ಪಂಡಿತ್ ವಿರೂಪಾಕ್ಷಿಯ ವಂದಲಿ ಗಾಯನ ಹಿಂದೂಸ್ತಾನಿ ಗಾಯನ, ಪಂಡಿತ್ ವೆಂಕಟೇಶ್ ಆಲ್ಕೋಡ್ ಗದಗ, ಶ್ರೀ ಬಸವರಾಜ್ ವಂದಲಿ ಧಾರವಾಡ, ಆಶೀಶ್ ನಾಯಕ್ ಬೆಂಗಳೂರು. ವಚನ ನೃತ್ಯ ಇದೆ ಸರ್, ವಚನ ನೃತ್ಯ ಗ್ರೂಪ್ ಸಾಂಗ್ಸ್ ಇದೆ. ಈ ವರ್ಷದ ಪ್ರಶಸ್ತಿ ನುಲಿಸಿರಿ ಪ್ರಶಸ್ತಿಯನ್ನು ಈ ವರ್ಷ ನುಲಿಸಿರಿ ಪ್ರಶಸ್ತಿ ಇದೆ ಸರ್. ಈ ಸಂದರ್ಭದಲ್ಲಿ ದೇವೇಂದ್ರಮ್ಮ, ಈರಣ್ಣ, ಪ್ರಭುಲಿಂಗ ನುಲಿ ಇದ್ದರು. ಈಗ ಜಾಹೀರಾತು. KPS ಬ್ಯಾಂಕ್
ರಜತೋತ್ಸವ ಸಂಭ್ರಮಗಳು. 25 ವರ್ಷದ ನಂಬಿಕೆ ಮತ್ತು ವಿಶ್ವಾಸ. ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಿರುವ ಮಹಿಳೆಯರಿಗೆ ಬೆಂಬಲವಾಗಿ ವಿಶೇಷ ಯೋಜನೆಗಳು. ಗ್ರಾಮೀಣ ಜೀವನದ ಅಭಿವೃದ್ಧಿಗೆ, ಕೈವೃತ್ತಿ ಕಾರ್ಮಿಕರಿಗೆ ಮತ್ತು ಸೂಕ್ಷ್ಮ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳು. ಅಲ್ಪ ಆದಾಯ ವರ್ಗಗಳ ಅಭ್ಯುದಯವೇ ಉದ್ದೇಶವಾಗಿ ಸೂಕ್ಷ್ಮ ವ್ಯವಸಾಯ ಮತ್ತು ಗೃಹ ಸಾಲಗಳು. ವೃದ್ಧರ ಸಂತೋಷಕರ ಜೀವನಕ್ಕೆ ಬೆಂಬಲವಾಗಿ ಠೇವಣಿಗಳ ಮೇಲೆ ಅತಿ ಹೆಚ್ಚು ಬಡ್ಡಿ ದರಗಳು. ಸಾಮಾಜಿಕ ಬಾಧ್ಯತೆಯಲ್ಲಿ ಮುಂಚೂಣಿಯಾಗಿ ಆಂಬುಲೆನ್ಸ್ಗಳು, ಶಾಲಾ ಬಸ್ಸುಗಳು, ನೀರು ಫಿಲ್ಟರ್ಗಳು ನಿರಂತರ ಸೇವೆ ನೀಡುತ್ತಾ 25 ವರ್ಷಗಳನ್ನು ಪೂರೈಸಿಕೊಂಡು 1000 ಕೋಟಿಗಳ ವ್ಯಾಪಾರ ಗುರಿಯನ್ನು ತಲುಪುತ್ತಿರುವ ಬ್ಯಾಂಕ್ ಕೆಬಿಎಸ್ ಬ್ಯಾಂಕ್. ಖಾತೆದಾರರು ಮತ್ತು ಶ್ರೇಯಾಭಿಲಾಷಿಗಳಿಗೆ ಕೆಬಿಎಸ್ ಬ್ಯಾಂಕ್ ಅವರ ರಜತೋತ್ಸವದ ಶುಭಾಶಯಗಳು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಮದ್ಯಪಾನ ನಿಷೇಧಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಪರಮಾಧಿಕಾರ ನೀಡುವುದು, ಅಕ್ರಮ ಮದ್ಯ ಸಾಗಾಣಿಕೆ ತಡೆಯಲು ಆಗ್ರಹಿಸಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದಿಂದ ನವೆಂಬರ್ 25ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಿಳೆಯರ ಸತ್ಯಾಗ್ರಹ ಪ್ರಾರಂಭಿಸಲಾಗುತ್ತದೆ ಎಂದು ಸಂಘಟನೆ ವಿರುಪಮ್ಮ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದ ಹರಿಯಾಣ, ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಅಲ್ಲಿಯ ಗ್ರಾಮ ಸಭೆಗಳ ನಿರ್ಣಯವೇ ಅಂತಿಮವಾಗಿದೆ. ಗ್ರಾಮ ಸಭೆಯಲ್ಲಿ 20% ಮಹಿಳೆಯರು ಸಹಿ ನೀಡಿ ಒಪ್ಪಿಗೆ ನೀಡಿದರೆ ಮದ್ಯದ ಅಂಗಡಿ ತೆಗೆಯಲು ಪರವಾನಗಿ ರದ್ದುಗೊಳಿಸಲಾಗುತ್ತದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಜಾರಿಗೊಳಿಸಬೇಕು. 2016ರವರೆಗೆ ಗ್ರಾಮ ಸಭೆಗಳಿಗೆ ಇರುವ ಅಧಿಕಾರವನ್ನು ರಾಜ್ಯದಲ್ಲಿ ತೆಗೆದುಹಾಕಿದ್ದು ಮರುಸ್ಥಾಪಿಸಬೇಕು. ರಾಜ್ಯದ ಮನೆಗಳಲ್ಲಿ ಪಾನ ಶಾಪ, ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಸಲಾಗುತ್ತಿದೆ. ಅಬಕಾರಿ ಇಲಾಖೆ ಸೇರಿದಂತೆ ಸಂಬಂಧಿಸಿದ ಇಲಾಖೆಗಳಿಗೆ ಲಿಖಿತ ದೂರು ನೀಡಿದರೂ ಯಾವುದೇ ಕ್ರಮವಾಗಿಲ್ಲ. ಕೂಡಲೇ ಮಹಿಳೆಯರು ಜಾಗೃತಿ ಸಮಿತಿಗಳಿಗೆ ಅರೆ ನ್ಯಾಯಿಕ ಅಧಿಕಾರಿ ನೀಡಬೇಕೆಂದು ಆಗ್ರಹಿಸಿ ಸತ್ಯಾಗ್ರಹ ನಡೆಯಲಿದೆ ಎಂದರು. ಮುಖ್ಯವಾಗಿ ನಮ್ಮ ಬೇಡಿಕೆ ಏನಂತಂದ್ರೆ, ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಪರಮಾಧಿಕಾರವನ್ನು ಕೊಟ್ಟರೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆಗೆ ಒಂದು ಪರಮಾಧಿಕಾರವನ್ನು ಕೊಡಬೇಕು. ಯಾವುದೇ ಹೊಸ ಬಾರ್ಗಳಿಗೆ ಲೈಸೆನ್ಸ್ ಕೊಡಬೇಕಂತಂದ್ರೆ 20% ಮಹಿಳೆಯರ ಒಂದು ಅನುಮೋದನೆಯನ್ನು ಮಾಡಿ ಗ್ರಾಮ ಸಭೆಗೆ ಮಾನ್ಯತೆಯನ್ನು ಕೊಟ್ಟು ಆ ಒಂದು ಪರಿಗಣಿಸಬೇಕಂತೇಳಿ ನಾವು ಪಂಚಾಯತ್ ರಾಜ್ ಕಾನೂನು ನಡೆಯಲಿದೆ. 2016 ಈ ಒಂದು ಕಾಯ್ದೆ 2015-16ರಲ್ಲಿ ಇತ್ತು. ಕಡಿವಾಣ ಹಾಕ್ಬೇಕಂತೇಳಿ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿವಿ. ಮನವಿ ಕೊಟ್ಟರು ಕೂಡ ಈ ಒಂದು ವ್ಯಸನಕ್ಕೆ ದಾಸರಾಗ್ತಾರ. ಈ ಒಂದು ಮಹಿಳೆಯರದು ಪಂಚಾಯಿತಿ ಕಾಯ್ದೆ, ಮಹಿಳೆಯರದು ಒಂದು ಜಾಗೃತಿ ಸಮಿತಿಗಳನ್ನು ರಚನೆ ಮಾಡಬೇಕು. ನಾವು ಈ ಒಂದು ಬೇಡಿಕೆ ಸರ್ಕಾರ ಕೊಟ್ಟಿವಿ. ಈಗಲೂ ಕೂಡ ಮುಂದಿನ ದಿನದಲ್ಲಿ ಅದರ ಮೇಲೆ ಪರಿಗಣನೆ ಮಾಡಿ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ಳಿ. ಡಾಕ್ಟರ್ ಶಾರದಾ ನಾಯಕ್ ಮಾತನಾಡಿ, ಮದ್ಯ ಸೇವನೆಯಿಂದ ಕುಟುಂಬ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಸರ್ಕಾರ ಕೂಡಲೇ ಮದ್ಯಪಾನ ನಿಷೇಧಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಅಬಕಾರಿ ಆದಾಯದ ಮೇಲೆ ಸರ್ಕಾರ ಅವಲಂಬಿತವಾಗಿರುವುದನ್ನು ತಪ್ಪಿಸಿ ನೂರಾರು ಮಹಿಳೆಯರನ್ನು ಸರ್ಕಾರ ರಕ್ಷಣೆ ಮಾಡಬೇಕಿದೆ ಎಂದರು. ಸಾಕಷ್ಟು ಬಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮನವಿ ಕೊಟ್ಟಾಗಿಯೂ ಸಹಿತ ಅದನ್ನು ಬಂದ್ ಮಾಡುವಲ್ಲಿ ವಿಫಲವಾಗಿದ್ದಾರೆ ರಾಜ್ಯ ಸರ್ಕಾರಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಇವರು ಹೇಳಿದ ಹಾಗೆ ಇದನ್ನ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರುವಂತೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ, ಗ್ರಾಮ ಪಂಚಾಯತಿಗೆ ಮದ್ಯದಂಗಡಿ ತೆರಿಬೇಕೋ ತೆರಿಬಾರ್ದು ಅಂತ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಅಧಿಕಾರ ಪರಮಾಧಿಕಾರ ಕೊಟ್ಟಲ್ಲಿ ಒಳ್ಳೆಯದು. ಯಾಕಂದ್ರೆ ಅದ್ರ ಮೇಲೆ ಇಫೆಕ್ಟ್ ಆಗ್ತಾ ಇರೋದು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ಪೂರ ಕುಟುಂಬನೇ ಸರ್ವನಾಶ ಆಗ್ತಾ ಇದ್ದಾವೆ ಈ ಒಂದು ಸಾರಾಯಿ ಕುಡಿತದಿಂದ. ಹಾಗಾಗಿ ಪ್ರತಿ 2016ರಲ್ಲಿ ಈ ಕಾಯ್ದೆಯನ್ನು ರದ್ದು ಮಾಡಿದ್ರು ರಾಜ್ಯ ಸರ್ಕಾರದವರು. ಈಗ ಮತ್ತೆ ಸ್ಟಾರ್ಟ್ ಮಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಒಂದು ಅಧಿಕಾರವನ್ನು ಕೊಡಬೇಕು ಅಂತ ಹೇಳ್ತೀವಿ. ಅದನ್ನು ಬಿಟ್ಟರೆ ಗುಜರಾತ್ ಮತ್ತು ಬಿಹಾರ ರಾಜ್ಯದಲ್ಲಿ ಮದ್ಯ ನಿಷೇಧ ಇರುವಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಿತ ನಿಷೇಧ ಮಾಡಿದಲ್ಲಿ ನಮ್ಮ ಸಿದ್ದರಾಮಯ್ಯನವರಿಗೆ ನಾವು ಬಹಳ ತುಂಬಾ ಆಭಾರಿಯಾಗಿರ್ತೀವಿ ಅಂತ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೇಳ್ತೀನಿ. ಈ ಸಂದರ್ಭದಲ್ಲಿ ಹುಚ್ಚಮ್ಮ, ಮಾರೆಮ್ಮ, ಗುರುರಾಜ್ ಇದ್ದರು. ಸಮಾಜದ ನೆರೆಹೊರೆಯವರ ಸಂಬಂಧ ಗಟ್ಟಿಗೊಳಿಸಿ ಮಾದರಿ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ಜಮಾತ್ ಇಸ್ಲಾಂ ಹಿಂದ್ ನವೆಂಬರ್ 21ರಿಂದ 30ರವರೆಗೆ ರಾಷ್ಟ್ರಮಟ್ಟದ ಅಭಿಯಾನ ಆಯೋಜಿಸಿದೆ ಎಂದು ಸಂಘಟನೆ ಮುಖಂಡ ಸಲೀಂ ಪಾಷಾ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜದಲ್ಲಿ ಕಂದಕ ನಿರ್ಮಾಣವಾಗಿ ಸೌಹಾರ್ದತೆ, ಭಾತೃತ್ವ ಮರೆಯಾಗುತ್ತಿದೆ. ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜ ಒಡೆದು ಹೋಗುತ್ತಿದೆ. ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ನೆರೆಹೊರೆಯ ಸಂಬಂಧ ಗಟ್ಟಿಗೊಳಿಸಬೇಕಿದೆ. ಈ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆ ಜಿಲ್ಲಾ, ತಾಲೂಕಾ, ಹೋಬಳಿಗಳಲ್ಲಿ ನೆರೆಹೊರೆಯವರ ಸಭೆ, ಪೋಸ್ಟರ್ ಬಿಡುಗಡೆ, ಕರ ವಿತರಣೆ ಮೂಲಕ ಅಭಿಯಾನ ನಡೆಸಲಾಗುತ್ತಿದೆ. ನಗರದಲ್ಲಿ ಮನೆ ಮನೆಗೆ ಹೋಗಿ ತಿಳುವಳಿಕೆ ಸಭೆಗಳನ್ನು ನಡೆಸಲಾಗುತ್ತಿದೆ. ಶಾಲಾ ಕಾಲೇಜುಗಳಲ್ಲಿ ತಿಳುವಳಿಕೆ ನೀಡುವುದು, ಸಂಚಾರಿ ನಿಯಮಗಳನ್ನು ಪರಿಪಾಲಿಸುವ ಮಾಹಿತಿ ಒದಗಿಸಲಾಗುತ್ತಿದೆ. ಎಲ್ಲಾ ಸಮಾಜದ ಜನರು, ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಅಭಿಯಾನವನ್ನು ಹಾಗೂ ರಾಯಚೂರು ನಗರದಲ್ಲಿ ಕೂಡ ನಾವು ಈ ಅಭಿಯಾನವನ್ನು ಆಚರಣೆ ಮಾಡಬೇಕು. ಮಾನವ ಮೂಲತಃ ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಹುಟ್ಟಿದ ತಕ್ಷಣ ಅವನ ನೆರೆಹೊರೆಯ ಸಂಬಂಧಗಳು ಸ್ಥಾಪಿತವಾಗ್ತವೆ.
ನಮಗೆ ಸಂಬಂಧಿಕರು ಹತ್ತಿರ ಇರಬಹುದು ಅಥವಾ ದೂರ ಇರಬಹುದು. ಆದರೆ ಅತಿ ಹತ್ತಿರದವರು ಅಂತಂದರೆ ನಮಗೆ ನೆರೆಹೊರೆಯವರು. ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸ್ಪಂದನೆ ನೀಡತಕ್ಕಂಥ ನೆರೆಹೊರೆಯವರೊಂದಿಗೆ ನಮ್ಮ ಸಂಬಂಧಗಳು ಉತ್ತಮವಾದರೆ ಒಂದು ಉತ್ತಮ ಸಮಾಜ, ಒಂದು ಉತ್ತಮ ನಗರ, ಒಂದು ಉತ್ತಮ ರಾಷ್ಟ್ರ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಇಂದಿನ ಈ ಪರಿಸ್ಥಿತಿಯಲ್ಲಿ ಈ ಮೌಲ್ಯಗಳು, ನೆರೆಹೊರೆಯವರ ಹಕ್ಕು ಬಾಧ್ಯತೆಗಳ ಮೌಲ್ಯಗಳು ಕಳೆದು ಹೋದ ಕಾರಣ ಸಮಾಜದಲ್ಲಿ ಶಿಥಿಲತೆ ಮತ್ತು ದೂರ ಅಂತರಗಳು ಹೆಚ್ಚಾಗ್ತಾ ಇವೆ. ಆ ಅಂತರಗಳನ್ನು ಕಡಿಮೆ ಮಾಡಿ ಸೌಹಾರ್ದಯುತವಾಗಿರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ ಉಳ್ಳ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ನೆರೆಹೊರೆ, ಉತ್ತಮ ಮಾದರಿ ನೆರೆಹೊರೆ ಮತ್ತು ಮಾದರಿ ಸಮಾಜ ಇರ್ತಕ್ಕಂಥ ಈ ಅಭಿಯಾನವನ್ನು ಜಮಾತ್ ಇಸ್ಲಾಮಿ ಬಹಳ ಜವಾಬ್ದಾರಿಯುತವಾಗಿ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಸಮಾಜ ಸಣ್ಣದಿರಲಿ ದೊಡ್ಡದಿರಲಿ, ಯಾವ ಧರ್ಮದವರಾಗಿರಲಿ, ಯಾವುದೇ ಕುಲ ಮತ್ತು ಜಾತಿಯವರಾಗಿರಲಿ, ಅವರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ನೆರೆ ಅಂದರೆ ಹತ್ತಿರ ಇರ್ತಕ್ಕಂಥವ್ರು, ನಮಗೆ ಅತಿ ಹತ್ತಿರ ಇರ್ತಕ್ಕಂಥವ್ರು, ಸುಖ ದುಃಖಗಳಲ್ಲಿ ನಮಗೆ ಸ್ಪಂದನೆ ಮಾಡ್ತಕ್ಕಂಥವ್ರು. ಸಂಬಂಧಿಕರು ಕೆಲವು ಸಲ ನಮಗೆ ಸ್ಪಂದನೆ ಮಾಡೋದಿಲ್ಲ, ದೂರ ಇರ್ತಾರೆ, ಯಾವುದೇ ಕಾರಣಕ್ಕೆ ಸ್ಪಂದನೆ ಆಗೋದಿಲ್ಲ. ಆದರೆ ಇಮಿಡಿಯೇಟ್ ಆಗಿ ನಮಗೆ ಸ್ಪಂದನೆ ನೀಡತಕ್ಕಂಥವ್ರು ಅಂತಂದರೆ ನಮಗೆ ನೆರೆಹೊರೆಯವರು. ನೆರೆಹೊರೆಯವರಲ್ಲಿ ಸಹಾನುಭೂತಿಯಿಂದ ವರ್ತನೆ ಮಾಡ್ತಕ್ಕಂಥದ್ದು ನೆರೆಹೊರೆಯವರ ಕರ್ತವ್ಯ. ಸುಖ ದುಃಖಗಳಲ್ಲಿ ಭಾಗಿಯಾಗುವುದು. ನಮ್ಮ ವತಿಯಿಂದ ನೆರೆಹೊರೆಯವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ನಾವು ನೋಡಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಈಗ ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧ ಸ್ಥಾಪನೆ ಮಾಡುವ ಕಾಲಕ್ಕೆ ನಮ್ಮ ನೀರಿನ ಸಮಸ್ಯೆ ಆಯಿತು, ಲೈಟಿನ ಸಮಸ್ಯೆ ಆಯಿತು, ನಮ್ಮ ಗಾಡಿಗಳನ್ನು ಪಾರ್ಕ್ ಮಾಡತಕ್ಕಂಥ ಸಮಸ್ಯೆ ಆಯಿತು. ಇಂಥ ವಿಷಯಗಳಲ್ಲಿ ನಾವು ವಿನಾಕಾರಣ ನೆರೆಹೊರೆಯವರೊಂದಿಗೆ ನಾವು ಹಗೆತನವನ್ನು ಬೆಳೆಸಿಕೊಡ್ತೀವಿ. ನಮ್ಮ ಗಾಡಿಗಳನ್ನು ಅವ್ರ ಮನೆ ಮುಂದೆ ನಿಲ್ಲಿಸೋದು, ಕಸ ಬಳದರೆ ಅವ್ರ ಮನೆ ಮುಂದೆ ತರ್ಬೋದು. ಈ ರೀತಿಯ ಅಥವಾ ಸಣ್ಣ ಮಕ್ಕಳ ವಿಷಯಗಳನ್ನು ಕುರಿತು ದೊಡ್ಡವರು ಜಗಳಕ್ಕೆ ಬಂದೇನಪ್ಪ ಅಂತಂದರೆ ಸಂಬಂಧಗಳು ಇತ್ತೀಚೆಗೆ ಶಿಥಿಲವಾಗ್ತದೆ, ಹಾಳಾಗ್ತದೆ. ಒಬ್ಬ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೇಳಿದ, ನಾನು ಉತ್ತಮ ವ್ಯಕ್ತಿ ಅನ್ನೋಕ್ಕೆ ಏನು ಅದಕ್ಕೆ ಸಾಕ್ಷ್ಯ ಬೇಕು ಅಂತ ಹೇಳಿದಾಗ, ನಿನ್ನ ನೆರೆಹೊರೆಯವನು ನೀನು ಉತ್ತಮನೆಂದು ತಿಳಿದರೆ ನೀನು ಉತ್ತಮ, ನಿನ್ನ ನೆರೆಹೊರೆಯವನು ನೀನು ಒಳ್ಳೆಯವನಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಇತ್ತು ಅಂತಂದರೆ ಅವನು ನೀನು ಕೆಟ್ಟವನು ಅಂತಕ್ಕಂಥ ಉದಾಹರಣೆಯನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ನೆರೆಹೊರೆಯವರಲ್ಲಿ ಸಾಕಷ್ಟು ವಿಧಗಳಿವೆ. ಸಮಾಜದ ಪರಿಸ್ಥಿತಿ ಕೆಟ್ಟು ಹೋದ ಕಾರಣ ನಾವು ಈ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ನಗರದಲ್ಲಿ ನಾವು ಮನೆ ಮನೆಯಿಂದ ವೈಯಕ್ತಿಕ ಭೇಟಿಯನ್ನು ಮಾಡ್ತಾ ಇದ್ದೀವಿ. ಪುಸ್ತಕಗಳನ್ನು, ಫೋಲ್ಡರ್ಗಳನ್ನು ಹಂಚಿ ಅಥವಾ ಅವರೊಂದಿಗೆ ಚರ್ಚೆ ಮಾಡಿ ಸಂಬಂಧಗಳನ್ನು ಸುಧಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಂಬಂಧಿಕರೊಂದಿಗೆ ಕೂಡ ನಾವು ಸಂಬಂಧಗಳನ್ನು ಬೆಳೆಸಬೇಕು ಅಂತಕ್ಕಂಥ ಮನವರಿಕೆಯನ್ನು, ಜಾಗೃತಿಯನ್ನು ಜನರಲ್ಲಿ ಮೂಡಿಸ್ತಾ ಇದ್ದೀವಿ. ಟೀ ಪಾರ್ಟಿ ಆಯಿತು, ಓಣಿಗಳಲ್ಲಿ ಸಭೆಗಳನ್ನು ಮಾಡಿ ಕರಪತ್ರಗಳನ್ನು ಹಂಚಿ ನಾವು ಈ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಸೀದಿಗಳಲ್ಲಿಯೂ ಕೂಡ ಪ್ರವಚನಗಳ ಮುಖಾಂತರ ಜನರಲ್ಲಿ ನೆರೆಹೊರೆಯವರ ಬಗ್ಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಲಿಕ್ಕಾಗಿ ಜನರಲ್ಲಿ ನಾವು ಅವೇರ್ನೆಸ್ ಅನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಅಧ್ಯಕ್ಷ ಅಸೀಮುದ್ದೀನ್ ಅಖ್ತರ್, ಅಬ್ದುಲ್ ಸಮದ್, ಶಹನಾಜ್ ಬೇಗಂ, ರಶೀದ್ ಖಾನ್ ಇದ್ದರು. ತಾಲೂಕಿನ ಕೋರ್ವಿಹಳ ಗ್ರಾಮದ ರೈತ ನರ್ಸಿಂಗ್ ಅವರ ಮನೆ ಬಳಿ ರಿಪೇರಿಗಾಗಿ ಇಟ್ಟಿದ್ದ 3 ಕೆಟ್ಟು ಹೋಗಿದ್ದ ಮೋಟಾರ್ ಪಂಪ್ಗಳನ್ನು ಕಳ್ಳತನ ಮಾಡಲಾಗಿದ್ದು ನವೆಂಬರ್ 13ರಂದು ಕಳ್ಳತನ ಮಾಡಲಾಗಿತ್ತು. ನವೆಂಬರ್ 17ರಂದು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಬಂದ ಹಿನ್ನೆಲೆ ತನಿಖೆ ಕೈಗೊಂಡು ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಪಿ ಎಂ ಪುಟ್ಟಮಾದಯ್ಯ ಅವರು ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ, ಜಿ ಹರೀಶ್, ಡಿಎಸ್ಪಿ ಶಾಂತವೀರ, ಸಿಪಿಐ ಸಾಬಯ್ಯ ಸೇರಿದಂತೆ ಅಧಿಕಾರಿಗಳು ವಿಶೇಷ ಪೊಲೀಸ್ ತಂಡ ರಚಿಸಲಾಗಿತ್ತು. ನವೆಂಬರ್ 19ರಂದು ತೆಲಂಗಾಣದ ಗುಡಿಗುಂಡ್ಲ ಮೂಲದ ಅವಸಲಿ ವಿಜಯಕುಮಾರ್, ಜಿ ಆದಿಗೌಡ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ತನಿಖೆ ವೇಳೆ ಆರೋಪಿಗಳು ಕೋರ್ವಿಹಾಳ ಸೇರಿದಂತೆ ಶಕ್ತಿನಗರ, ಯಾಪನದಿನ್ನಿ ಹಾಗೂ ತೆಲಂಗಾಣದ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಮೋಟಾರು ಪಂಪ್ಸೆಟ್ಗಳನ್ನು ಕಳ್ಳತನ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳಿಂದ 4,31,000 ಮೌಲ್ಯದ 18 ಮೋಟಾರು ಪಂಪ್ಸೆಟ್ಗಳು, ಕೃತ್ಯಕ್ಕೆ ಬಳಸಿದ ಮಾರುತಿ ಶಿಫ್ಟ್ ಕಾರು ಜಪ್ತಿ ಮಾಡಲಾಗಿದೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾದ ವಿಶೇಷ ತಂಡದ ಅಧಿಕಾರಿಗಳ ಮತ್ತು ಸಿಬ್ಬಂದಿಯ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಶಂಸಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ಜಿಲ್ಲಾ ಮಟ್ಟದ ಏಕತಾ ಯಾತ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆದರ್ಶಗಳು ಯುವಕರಿಗೆ ಸ್ಫೂರ್ತಿ, ಲಹರ್ ಸಿಂಗ್.
ಸರ್ಕಾರಿ ಶಾಲೆಗಳ ವಿಲೀನ ವಿರೋಧಿಸಿ ಬಸವ ಕಲ್ಯಾಣದಿಂದ ಕಲಬುರಗಿಗೆ ಪಾದಯಾತ್ರೆ ವಿದ್ಯಾ ಪಾಟೀಲ್. ಅಂಬಯ್ಯನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ವಾರ್ಷಿಕೋತ್ಸವದ ಅಂಗವಾಗಿ 22ರಂದು ರಾಯಚೂರು ಸಂಗೀತ ಉತ್ಸವ. ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಪಂಡಿತ ಅಂಬಯ್ಯನುಲಿ. ಮದ್ಯಪಾನ ನಿಷೇಧಕ್ಕೆ ಗ್ರಾಮ ಪಂಚಾಯಿತಿಗಳ ಗ್ರಾಮ ಸಭೆ ಅಧಿಕಾರ ನೀಡಲು ಆಗ್ರಹಿಸಿ ನವೆಂಬರ್ 25ರಂದು ಪ್ರತಿಭಟನೆ. ವಿರುಪಮ್ಮ. ಜಮಾತೆ ಇಸ್ಲಾಂ ಹಿಂದೂ ಸಂಘಟನೆಯಿಂದ ಮಾದರಿ ನೆರೆಹೊರೆ ಮಾದರಿ ಸಮಾಜ ರಾಷ್ಟ್ರ ಮಟ್ಟದ ಅಭಿಯಾನ 21ರಿಂದ 30ರವರೆಗೆ ಆಯೋಜನೆ. ಸಲೀಂ ಪಾಷಾ. ಮತ್ತು ಕೃಷಿ ಪಂಪ್ಸೆಟ್ಗಳ ಕಳ್ಳತನ, 2 ಆರೋಪಿಗಳ ಬಂಧನ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಕೆಪಿಎಸ್ ಬ್ಯಾಂಕ್ ರಜತೋತ್ಸವ ಸಂಭ್ರಮಗಳು. 25 ವರ್ಷದ ನಂಬಿಕೆ ಮತ್ತು ವಿಶ್ವಾಸ. 25 ವರ್ಷಗಳನ್ನು ಪೂರೈಸಿಕೊಂಡು 1000 ಕೋಟಿಗಳ ವ್ಯಾಪಾರ ಗುರಿಯನ್ನು ತಲುಪುತ್ತಿರುವ ಬ್ಯಾಂಕ್ ಕೆಪಿಎಸ್ ಬ್ಯಾಂಕ್. ಖಾತೆದಾರರು ಮತ್ತು ಶ್ರೇಯಾಭಿಲಾಷಿಗಳಿಗೆ ಕೆಪಿಎಸ್ ಬ್ಯಾಂಕ್ ಅವರ ರಜತೋತ್ಸವದ ಶುಭಾಶಯಗಳು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತೆ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.